ತಂದೆಗೆ 3 ಮಂದಿ ಹೆಣ್ಮಕ್ಳು. ಆ ತಂದೆ ಆ ಗಂಡಿನ ಕಡೆಯವರು ನೋಡ್ಲಕ್ ಬರ್ತೀವನ್ನ ತಂದೆ ಹೇಳ್ಬತ್ತ ಮನ್ಯಾಗ ಮಕ್ಕಳಿಗೆ ಹೆಣ್ಮಕ್ಳಿಗೆ ಯವ್ವಾ ಸುಮಿತ್ರ ಬಾಯಿನು 4 ಮಂದಿ ಅಕ್ಕಂದಿರದ ನೀವು ಆ 3 ಮಂದಿ ಮಕ್ಕಳಿಗೆ ಹೇಳುವಂತ ತಂದೆ ಏನಂತ ಯವ್ವಾ ಗಂಡಿನ ಕಡೆಯವ್ರು ನೋಡ್ಲಕ್ ಬರೋರದಾರ ಬಹುತೇಕ ನೀವು ಒಟ್ಟ ಯಾಕಂದ್ರೆ ಇವ್ರು ಜರ ಎಬಡಿದ್ರು ಮಾತಾಡಾಗ ಯವ್ವ ನೀವು ಒಟ್ಟೆ ಮಾತಾಡಬೇಡ್ರಿ ಬಂದು ಅವ್ರು ನೋಡ್ಕೊಂಡು ಹೋಗ್ತಾರ ನೀವು ಅಕಸ್ಮಾತ್ ಏನಾರ ಕೇಳಿದ್ರೆ ಬಿ ನೀವು ಗಪ್ಪಾಗಿ ಕೂತ್ರಿ ನಾ ಮಗಳ ಕೂತಿರ್ತೀನಿ ಹುಡುಗಿಯರ್ ಜರ ನಾಸ್ತವ ಅಂತ ಹೇಳಿಬಿಡ್ತೀನಿ ಅಟ್ಟೆ ಹೋಗಿ ಬಿಡ್ತಾರ ಅವ್ರು ಅಂದ ಕೂಡಲೇ ಅವಾಗ ಗಂಡಿನ ಕಡೆಯವ್ರು ಬಂದ್ರು 4 ಮಂದಿ ಬಂದವ್ರೆ ಕೂತಿದ್ರು ಆ ಹುಡುಗಿ ಕುರ್ಚಿ ಮೇಲೆ ಕುಂದ್ರಿಸ್ಯಾರ ನೋಡಿದ್ರು ಖುಷಿ ಆಯ್ತು ಹುಡುಗಿ ನೋಡಿ ಇವ್ರಿಗೆ ಪಾಸ್ ಆಯ್ತು ಹುಡುಗಿ ಮಾತಾಡಿಸ್ಬೇಕಂತೇಳಿ ಮಾತಾಡ್ಸಲ್ಕತ್ತಾರ ಅವಾಗ ಹುಡುಗಿ ಅಪ್ಪ ಅಂದ ಏನಂತ ಓ ಹಿರಿಯರ ನಮ್ ಹುಡುಗಿ ಮಾತಾಡ್ತೈತಿ ಇಲ್ಲ ಅನ್ನಂಗಿಲ್ಲ ನಿಮ್ ನೋಡಿ ನಾಚಲ್ಕತ್ತದ ಹುಡುಗಿ ಏನ್ ಫೇಮಸ್ ಮಾತಾಡ್ತದ ಏನಾರ ಬದಲ ಅಭ್ಯಂತರ ಇಲ್ಲ ಅಂದ ಕೂಡ್ಲೆ ಯಾಕ ತಗೋತೇಳಿ ಹುಡುಗಿ ಪಸಂದ್ ಬಿದ್ದದ ನಾವು ಹಂಗೆ ಹೋಳಿ ಉಂಡೆ ಹೋಗ್ತೇವೆ ಹಾಗಿದ್ದ ಬಾಳ ಚಲೋ ಆಯ್ತಂದ್ರು ಹಂಗ ಹೋಳಿಗೆ ಮಾಡ್ಸೇ ಬಿಟ್ರು ಹೋಳಿಗೆ ಸಂಗಟ ಉಳ್ದಾವ್ ಅಂತೇಳಿ ಒಂದ್ ಜರ ಕರಿಗಳನ್ನು ಮಾಡಿಬಿಟ್ರು ಮಾಡಿ ಅವ್ರಿಗೆ ಊಟ ಇಟ್ರು ಅದ್ರಾಗ ಒಬ್ಬ ಹಲ್ಲಿಲ್ಲ ಮನುಷ್ಯ ಬಂದ ನಮ್ಮ ಅಜ್ಜನಗತ್ತೆ ಅವನ ಏನ್ ಮಾಡ್ದ ಹೊರಗಿನ ಬ್ಯಾಳಿ ಅದನ್ನ ಪೂರ್ಣ ತಿಂದು ಆ ಬ್ಯಾಲಿನ ಕಣಕ ಅಟ್ಟೆ ಬಿಟ್ಟಿದ್ದ ಇದು ಯಾನ್ ನೋಡ್ಲಕ್ ಬಂದಿದ್ರಲ್ರಿ ಹುಡುಗಿಗೆ ಆ ಹುಡುಗಿ ಸುಮ್ಮ ಕುಂದಿರ್ಲಿಲ್ಲ ಆ ಗಂಗಾಳ ಎತ್ತ ಹೇಳ್ದ ಒಂದ್ ಮಾತತ್ತು ಏನತ್ತ ಅಯ್ಯ ಯವ್ವ ಇವ್ಯಾನ ಬೀಗದ ತದಮತದ ತಿಂದು ಬ್ಯಾಲಿ ಬೇರೆ ಅಟ್ಟೆ ಬಿರ್ತಾವ ಅವಾಗ ಎಣ್ಣೆದಕ್ಕೆ ಅಂದ್ರು ದಂಡಿ ಅಪ್ಪ ಪಾತ್ರದ ಅಂತ ಹೇಳಿದ ಅಂತಿ ಯಾಕೆ ಪಾತ್ರೆ ದಂಡಿ ಅಂದೈತಿ ಅವಾಗ 3ನೇದಕ್ಕೆ ಅಂದ್ರು ಅಪ್ಪ ಪಾತ್ರದ ಅಕ್ಕಿ ಪಾತ್ರದ ನೀ ಯಾಕೆ ಪಾತ್ರದ ನನ್ನ ಹುಚ್ಚ ದಂಡಿ ಅಂದೈತಿ ಆಗ ಇಲ್ಲಿ ವಿಚಾರದ ನಮ್ಮ ಅಪ್ಪ ನಮಗೆ ಯಾಕೆ ಹೇಳ್ಯಾನ ಎದ್ರ ಸಲುವಾಗಿ ಹೇಳ್ಯಾನ ಏನು ಕಾರಣ ಕೇಳ